ಭಾಳ ಹಾಲ್ ಇದೆ, ಕರೆಂಟ್ ಇದೆ, ಎರಡು ನಮ್ಮ ಇದೆ. ಹಾಲಿಗೆ ಕೂಡ ಸಮರ್ಥನೆ ನಮ್ಮ ಸರ್ಕಾರ ಮಾಡಿ ಯಾಕೆ ಹೆಚ್ಚು ಮಾಡ್ತಾರೆ, ರೈತರಿಗೆ ಹೆಚ್ಚು ಮಾಡ್ಬೇಕಂತ ಹೇಳಿದಾರೆ ಅವರು. ನಮಗೇನು ಲಾಭ ಇಲ್ಲ, ಇಲ್ಲಿ ಎಷ್ಟು ಹೆಚ್ಚು ಮಾಡ್ತೀವಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕರೆಂಟು KRC ಅಂತ ಅದಕ್ಕೊಂದು ಅಥಾರಿಟಿ ಇದೆ. ಅವ್ರು ಯಾವಾಗಲೂ 2 ವರ್ಷಕ್ಕೋ 3 ವರ್ಷಕ್ಕೋ 1 ವರ್ಷಕ್ಕೋ ಹೆಚ್ಚು ಮಾಡ್ಬೇಕಂತ ಒಂದು ಆದೇಶ ಮಾಡ್ತಾರೆ ಸರ್ಕಾರ. BJP ಸರ್ಕಾರ ಇದ್ದಾಗೂ ಆಗಿದೆ, ನಮ್ಮ ಸರ್ಕಾರ ಇದ್ದಾಗ ಆಗಿದೆ. ಅದರಲ್ಲಿ ಏನು ಪ್ರತಿಭಟನೆ ಮಾಡುವಂತ ಇಲ್ಲ. ಏನೋ ಅವ್ರಿಗೇನು ಮಾಡಬೇಕಂತ ಐತಿ ಮಾಡ್ತಿದ್ದಾರೆ ಅಷ್ಟೇ. ಯಾಕಂದ್ರೆ ಅವ್ರ ಕಾಲದಾಗ ಆಗಿದ್ದಿತ್ತಲ್ಲ, ನಮ್ಮ ಅವಾಗ ಕರೆಂಟ್ ದರ ಏರಿಸಿದ್ದಾರೆ. ಮೊನ್ನೆ 100% ಮೆಟ್ರೋ ಏರಿಸ್ತಾರೆ, ಮತ್ತು ಅದನ್ನೇ ಯಾರು ಜವಾಬ್ದಾರಿ? 100 ಏರಿಸಿದ್ರು 50 ಕಡಿಮೆ ಮಾಡಿದ್ರು. ಸೊ ಇದು ಕಾಲಕ್ಕೆ ಎಲ್ಲ ಸರ್ಕಾರ ಮಾಡಿದೆ. ಅದನ್ನೇ ಪ್ರತಿಭಟನೆ ಮಾಡ್ರೆ ಸರಿ ಆಗೋಲ್ಲ ಸರ್. ಜಾರಕಿಹೊಳಿ ಅವರು ಅಧ್ಯಕ್ಷ ರೇಷನಲ್ಲಿದ್ದಾರೆ ಸರ್. ಭಾಳಷ್ಟು ಜನ ಅದಾರೆ, ನಾವು ಇದ್ದೀವಿ, ಬೇರೆಯವರು ಕೂಡ ಭಾಳಷ್ಟು ಜನ ಇದ್ದಾರೆ. ಕಾಲ ಸೂಕ್ತವಾಗಿ ಕೂಡಿ ಬರಬೇಕು, ಹೈಕಮಾಂಡ್ ಡಿಸಿಷನ್ ತೊಗೋಬೇಕು. ಅದಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣದಾಗ ಅದನ್ನು ವರಿಷ್ಠರು ನಿರ್ಣಯ ಮಾಡ್ತಾರೆ. ಸರ್, ಇದು TP ZP ಇಲೆಕ್ಷನ್ ಒಂದು ಏನು ಹಂಗೆ ಮುಂದೆ ಹೋಗ್ತಾ ಇದೆ? ನಮ್ಮ ಕೈಗಿಲ್ಲ, ಅದು ಕೋರ್ಟ್ನಲ್ಲಿದೆ. ಕೋರ್ಟು ಆದೇಶ ಮಾಡಿದ್ರೆ ಮಾಡ್ತಾರೆ, ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಾಗ್ತೈತೆ. ಈಗ ಮೇದಲ್ಲಿ ಡೇಟ್ ಇದೆ, ಮೇದಲ್ಲಿ ಡೇಟ್ ಇದೆ. ಸರ್ಕಾರ ಅಲ್ಲಿಗೆ ಹೇಳ್ಬೇಕು ತಮ್ಮ ವಾದ. ಸೊ ಅವ್ರು ಯಾವ ಹೇಳ್ತಾರೆ ಹಂಗೆ ಸರ್ಕಾರ ಕೇಳಬೇಕು.